ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ನಲ್ಲಿ ಸ್ಪೋಕನ್ ಇಂಗ್ಲಿಷ್ ಪಾಠ 4 ಈಗಾಗಲೇ 3 ಪಾಠಗಳನ್ನು ಮಾಡಿದ್ದೇನೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಪಾಠ 4ನೇ ಪಾಠ ಏನು ಅಂತ ನೋಡೋಣ. ಸೊ ಲೆಸನ್ ನಂಬರ್ 4 ಪಾಠ 4. ಓಕೆ, ಈಗ ಇದರಲ್ಲಿ ಡೆಮಾನ್ಸ್ಟ್ರೇಟಿವ್ಸ್ ಅಂತ ಹೇಳ್ತೀವಿ. ಡೆಮಾನ್ಸ್ಟ್ರೇಟಿವ್ಸ್ ಪಾಠದ ಹೆಸರು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನಿಮಗೆ. ಆದ್ರೆ ಪಾಠದ ಹೆಸರನ್ನ ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಪಾಠದಲ್ಲಿ ಏನೇನು ಬರುತ್ತೆ ಅದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಇದನ್ನ ಇಂಗ್ಲೀಷಲ್ಲಿ ಟೆಕ್ನಿಕಲ್ ಟರ್ಮ್ ಅಲ್ಲಿ ಡೆಮಾನ್ಸ್ಟ್ರೇಟಿವ್ಸ್ ಅಂತ ಹೇಳ್ತೀವಿ. ಡೆಮಾನ್ಸ್ಟ್ರೇಟಿವ್ಸ್ ಅಂದ್ರೆ ಏನೂ ಇಲ್ಲ, ಸಿಂಪಲ್. ಅದೇನು, ಇದೇನು, ಇದು ಅದು, ಅದಿದು. ಸೊ ಇದೇನಿದು, ಇದು ಮಾರ್ಕರ್, ಇದು ಪೆನ್, ಇದೇನಿದು ಬೋರ್ಡ್, ಇದು ಅದೇನು ಕ್ಯಾಮ್ರಾ, ಸೆಲ್ ಫೋನ್, ಇದೇನು. ಸೊ ಇಷ್ಟೇ ಡೆಮಾನ್ಸ್ಟ್ರೇಟಿವ್ಸ್ ಅಂದ್ರೆ ಇಷ್ಟೇ. ಅದು ಅಲ್ಲಿದೆ, ಇದು ಇಲ್ಲಿದೆ, ಅದು ಅಲ್ಲಿದೆ, ಇದು ಕೆಳಗಡೆ ಇದೆ, ಇದು ಮೇಲಿದೆ. ಸೊ ಇದಕ್ಕೆ ನಾವು ಡೆಮಾನ್ಸ್ಟ್ರೇಟಿವ್ಸ್ ಅಂತ ಹೇಳ್ತೀವಿ. ಅಷ್ಟೇ ಬಿಟ್ಟರೆ ಭಾಳ ದೊಡ್ಡದಾಗಿದೆ ಅಂತ ಏನು ಇದು ಮಾಡ್ಕೋಬೇಡಿ. ಸೊ ಡೆಮಾನ್ಸ್ಟ್ರೇಟಿವ್ಸ್ ಅಲ್ಲಿ ಏನು ಬರುತ್ತೆ ಅಂದರೆ ದಿಸ್, ದಾಟ್. ನೋಡಿ, ದಿಸ್ ಒಂದು ದಿಸ್ ಅಂತ ಬರುತ್ತೆ, ದಾಟ್, ಓಕೆ, ದೀಸ್, ದೋಸ್. ದಿಸ್, ದಾಟ್, ದೀಸ್, ದೋಸ್. ದಿಸ್ ಅಂದ್ರೆ ಏನು, ಇದು. ದಿಸ್ ಅಂದ್ರೆ ಏನು, ಇದು. ದಾಟ್ ಅಂದ್ರೆ ಅದು. ಇವೆಲ್ಲ ವೆರಿ ಬೇಸಿಕ್ ಇದು. ದೀಸ್ ಅಂದ್ರೆ ಇವು. ದೋಸ್ ಅಂದ್ರೆ ಅವು. ದಿಸ್, that, these, those. ಉದಾಹರಣೆ ನೋಡೋಣ. ನೋಡಿ, this is a board. This is a board. ಇದು ಒಂದು ಬೋರ್ಡ್. ಅದು ಈಸ್ ಅ ಬೋರ್ಡ್, ಅದೆಲ್ಲ ನೆಕ್ಸ್ಟ್ ಪಾಠದಲ್ಲಿ ನೋಡೋಣ ನಾವು. ಯಾಕೆಂದ್ರೆ ಸುಮ್ಮನೆ ಒಂದು ಉದಾಹರಣೆ ತಗೊಂಡಿದ್ದೀನಿ ಅಷ್ಟೇ. ದಿಸ್ ಇಸ್ ಅ ಬೋರ್ಡ್ ಅಂದ್ರೆ ಏನು, ಇದು ಇಲ್ಲಿ ನಮಗೆ ಹತ್ತಿರವಾಗಿದೆ, ಅದಕ್ಕೆ ನಾವು ದಿಸ್ ಅಂತ ಹೇಳ್ತೀವಿ. ಓಕೆ, ಈಗ ದಾಟ್ ಈಸ್ ಅ ಡೋರ್. ದಾಟ್ ನಮ್ಮಿಂದ ದೂರ ಇರುವಂಥದ್ದನ್ನ ದಾಟ್ ಅಂತ ಹೇಳ್ಬೇಕು, ಅದು. ದಿಸ್ ಈಸ್ ಅ ಬೋರ್ಡ್, ದಾಟ್ ಈಸ್ ಅ ಡೋರ್. ಡೋರ್ ಅಂದ್ರೆ ಬಾಗಿಲು. ದಾಟ್ ಈಸ್ ಅ ಡೋರ್. ದಿಸ್ ಈಸ್ ಅ ಬೋರ್ಡ್, ದಾಟ್ ಇಸ್ ಅ ಡೋರ್. ಡೋರ್ ನೋಡಿ, ಡೋರ್ ಅಲ್ಲಿದೆ, ಸೊ ಹಾಗಾಗಿ ಅದು ದೂರದಲ್ಲಿದೆ. ದೂರದಲ್ಲಿರೋದ್ರಿಂದ ನಾನೇನು ಹೇಳ್ತೀನಿ, ದಾಟ್ ಇಸ್ ಅ ಡೋರ್, ಅದು ದೂರದಲ್ಲಿದೆ. ಆದರೆ ಇಲ್ಲಿ ಹತ್ತಿರದಲ್ಲಿರುವಂಥದ್ದು ಯಾವುದು, ದಿಸ್ ಇಸ್ ಅ ಬೋರ್ಡ್. ಬೋರ್ಡಿಗೆ ಹೇಳ್ತಾ ಇದ್ದೀನಿ ನಾನು. ಓಕೆ, ಇನ್ನೊಂದು ನೋಡಿ, ದಿಸ್ ಇಸ್ ಅ ಡಸ್ಟರ್. ಇದು ನನ್ನ ಹತ್ರ ಇದೆ, ನನ್ನ ಕೈಯಲ್ಲಿದೆ. ದಿಸ್ ಇಸ್ ಅ ಡಸ್ಟರ್. ಆದರೆ ಡೋರ್ ಅಲ್ಲಿದೆ, ಅದಕ್ಕೆ ನಾನೇನು ಹೇಳ್ತೇನೆ, ದಾಟ್ ಇಸ್ ಅ ಡೋರ್. ದಿಸ್ ಇಸ್ ಅ ಡಸ್ಟರ್, ದಾಟ್ ಇಸ್ ಅ ಡೋರ್. ಓಕೆ, ಅಷ್ಟೇ. ಈಗ ದೀಸ್ ಅಂದ್ರೆ ಏನು, ಇವು. ಇವು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದ್ದಾರೆ. ಉದಾಹರಣೆ ನೋಡಿ, ದೀಸ್, ನನ್ನ ಹತ್ರ 2 ಮಾರ್ಕರ್ ಇದೆ. ದೀಸ್ ಆರ್ ಮಾರ್ಕರ್ಸ್. ದೀಸ್ ಆರ್ ಮಾರ್ಕರ್ಸ್. ಓಕೆ, ದೀಸ್ ಆರ್ ಮಾರ್ಕರ್ಸ್. ಅಲ್ಲಿ ERS ಬರುತ್ತೆ ನೋಡಿ, ಎಸ್ ಬರುತ್ತೆ. ಯಾಕೆಂದ್ರೆ ಒಂದಕ್ಕಿಂತ ಜಾಸ್ತಿ ಇದೆ, ಪ್ಲೂರಲ್. ಸೊ ಮಾರ್ಕರ್ಸ್. ದೀಸ್ ಬಳಸಬೇಕಾದ್ರೆ ಪ್ಲೂರಲ್ ಇದ್ದಾಗ, ಬಹುವಚನ ಇದ್ದಾಗ ಮಾತ್ರ ದೀಸ್ ಬಳಸಬೇಕು. ಇಲ್ಲಿ ದಿಸ್ ಇದೆ, ಏಕವಚನ ಇದೆ, ಒಂದೇ ಡೋರ್ ಇದೆ, ಹಾಗಾಗಿ ದಾಟ್. ದಿಸ್ ಬೋರ್ಡ್ ಇದೆ, ಒಂದೇ ಬೋರ್ಡ್ ಇದೆ, ದಿಸ್ ಬಳಸಬೇಕು. ಸೊ ದೀಸ್ ಏನಕ್ಕೆ ಅಂದ್ರೆ ಇವು. ಆರ್, ಇಲ್ಲಿ ಆರ್ ಯಾಕೆ ಬರುತ್ತೆ ಅಂತ ಹೇಳ್ತೇನೆ, ನೆಕ್ಸ್ಟ್ ಪಾಠದಲ್ಲಿ ಹೇಳ್ತೇನೆ. ಅದು ಬೇರೆ ಇದೆ ಪಾಠ ನಿಮಗೆ.
ದೋಸ್, ಈಗ ದೀಸ್ ಆಯ್ತು, ದೋಸ್, ದೋಸ್ ಆರ್ ಮಾರ್ಕರ್ಸ್. ದೋಸ್ ಆರ್ ಮಾರ್ಕರ್ಸ್ ಅಂತ ಯಾಕೆ ಅಂದ್ರೆ ಈ ಮಾರ್ಕರ್ ನಾನು ಅಲ್ಲಿಟ್ಬಿಡ್ತೇನೆ, ಅಲ್ಲಿಟ್ರೆ ಅದು ಅಲ್ಲಿರೋದ್ರಿಂದ ಸೊ ದೋಸ್ ಆರ್ ಮಾರ್ಕರ್ಸ್, ಅದು ಅಲ್ಲಿವೆ, ಅವು ಮಾರ್ಕರ್ಗಳು, ಇವು ಮಾರ್ಕರ್ಗಳು. ಇಲ್ಲಿ ನಮ್ಮ ಹತ್ರದಲ್ಲಿದ್ರೆ ಇವು ಮಾರ್ಕರ್ಗಳು, ಅಲ್ಲಿರೋವು ಮಾರ್ಕರ್ಗಳು. ಸೊ ಅವು ಇವು. ಸೊ ಗೊತ್ತಾಯ್ತಲ್ಲ ನೋಡಿ, ದೋಸ್ ಅಂದ್ರೆ ಅವು, ದೀಸ್ ಅಂದ್ರೆ ಇವು, ಅಷ್ಟೇ. ಈ ಪಾಠದಲ್ಲಿ ಇಷ್ಟೇನೆ, ವೆರಿ ಸಿಂಪಲ್. ದಿಸ್ ಇಸ್ ಅ ಬೋಟ್, ದಿಸ್ ದ್ಯಾಟ್, ದಿಸ್ ಅಂದ್ರೆ ಇದು, ದ್ಯಾಟ್ ಅಂದ್ರೆ ಅದು, ದೀಸ್ ಅಂದ್ರೆ ಇವು, ದೋಸ್ ಅಂದ್ರೆ ಅವು. ಓಕೆ, ಈಗ ಉದಾಹರಣೆಗೆ ಬೇರೆ ಉದಾಹರಣೆಗಳನ್ನು ಬೇಕಾದ್ರೆ ತಗೊಳ್ಳೋಣ. ಓಕೆ, ಬೋರ್ಡ್ ಮಾತ್ರ ಅಲ್ಲ, ಈಗ ನೋಡಿ, ವಸ್ತುಗಳಿಗೆ ನಾವು ದಿಸ್ ದ್ಯಾಟ್ ಅಂತ ಹೇಳಿದ್ವಿ, ಅದು ಇದು ಅಂತ ಹೇಳಿದ್ವಿ. ಹಾಗೇನೆ ಇಟ್ ಅಂತಾನು ಬರುತ್ತೆ. ಇಟ್ ನಾನು ಹೇಳಿದ್ನಲ್ಲ, ದಿಸ್. ಓಕೆ, ನೋಡಿ, ದಿಸ್, that, those, ಅಲ್ಲ these, those. ಈಗ ನೋಡಿ, ದಿಸ್, ದ್ಯಾಟ್, ದೀಸ್, ದೋಸ್, ಇದರಲ್ಲಿ ಇಟ್ ಅಂತಾನು ಸೇರಿಸೋಣ. ಇಟ್ ಅದು ಆಗುತ್ತೆ, ಇದು ಆಗುತ್ತೆ. ಸೊ ಇಟ್ ಈಸ್ ಅ ಕ್ಯಾಟ್, ಅದೊಂದು ಬೆಕ್ಕು. ಇಟ್ ಅದು ಬೆಕ್ಕು, ಅಥವಾ ಇಟ್ ಈಸ್ ಅ ಕ್ಯಾಟ್, ಇದು ಒಂದು ಬೆಕ್ಕು. ಸೊ ಈ ತರನೂ ಆಗುತ್ತೆ. ಸೊ ಡೆಮಾನ್ಸ್ಟ್ರೇಟಿವ್ಸ್ ಅಲ್ಲಿ ನೋಡಿ, ದಿಸ್, ದ್ಯಾಟ್, ದೀಸ್, ದೋಸ್, ಇಟ್. ಓಕೆ, ಈಗ ಇನ್ನೊಂದು ದಿಸ್ ನಾನು ಹೇಳಿದ್ನಲ್ಲ, ದಿಸ್ ಇಸ್ ಅ ಬೋರ್ಡ್, ದಟ್ ಇಸ್ ಅ ಡೋರ್ ಅಂತ ಹೇಳಿದ್ನಲ್ಲ, ಅವೆಲ್ಲ ವಸ್ತುಗಳು. ಈಗ ವಸ್ತು ಅಲ್ಲದೇನೆ ನಾವು ಮನುಷ್ಯರಿಗೆ, ವ್ಯಕ್ತಿಗಳಿಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ದಿಸ್ ಈಸ್ ಮೈ ಫ್ರೆಂಡ್, ದಿಸ್ ಇಸ್ ಮೈ ಫ್ರೆಂಡ್ ಅಂದ್ರೆ ಇದರರ್ಥ ಈ ಕನ್ನಡದಲ್ಲಿ ಏನಾಗುತ್ತೆ, ಇದು ನನ್ನ ಸ್ನೇಹಿತ ಅಂತ ಆಗುತ್ತಲ್ವಾ. ಸೊ ಇವನು ನನ್ನ ಸ್ನೇಹಿತ, ಅಲ್ಲೂ ಸಹ ನಾವು ದಿಸ್ ಬಳಸ್ತೀವಿ. ದಿಸ್ ಇಸ್ ಮೈ ಮದರ್, this is my mother, ಅಥವಾ this is my father, this is my mother, this is my father, this is my teacher, ಏನ್ ಬೇಕಾದ್ರೆ ಆಗ್ಬೋದು. ದಿಸ್ ಅಂದ್ರೆ ಇದು ಯಾರು ಅಂತ ಕೇಳ್ತಾರಲ್ಲ, ಇದು ನಮ್ಮ ತಾಯಿ, ಅಥವಾ ಇದು ನನ್ನ ಸಹೋದರ, ಇದು ನನ್ನ ಫ್ರೆಂಡ್. this is my brother. ಏನಪ್ಪ ಇದು ಅದು ಅಂತೆಲ್ಲ ಹೇಳ್ತೀವಿ ಬ್ರದರ್ಗೆ. ಸೊ ಹೌದು, ಇದು ಯಾರಿದು, ಇದು ನನ್ನ ಅಣ್ಣ. ಇದು ಯಾರು, ಇವರು ನನ್ನ ಅಣ್ಣ, ಅಥವಾ ಇವನು ನನ್ನ ಅಣ್ಣ ಅಲ್ವಾ. ಓಕೆ, ಸೊ ಇದನ್ನ ನೋಡಿ, ಈ ತರ ಬಳಸ್ಬೋದು. ದಿಸ್ ಅನ್ನೋದನ್ನ ವಸ್ತುಗಳಿಗೆ ಬಳಸ್ಬೋದು, ದಿಸ್ ದ್ಯಾಟ್ ಈ ಡೆಮಾನ್ಸ್ಟ್ರೇಟಿವ್ಸ್ ಅನ್ನ ವ್ಯಕ್ತಿಗಳಿಗೂ ಬಳಸ್ಬೋದು. ಓಕೆ ಸ್ನೇಹಿತರೆ, ಈ ಪಾಠದಲ್ಲಿ ಇಷ್ಟೇನೆ, ಜಾಸ್ತಿ ಕನ್ಫ್ಯೂಸ್ ಆಗೋದು ಬೇಡ. ಜಸ್ಟ್ ದಿಸ್ ಈಸ್ ಯಾಕೆ ಬಂತು, ಆರ್ ಯಾಕೆ ಬಂತು, ಅದೆಲ್ಲ ನೆಕ್ಸ್ಟ್ ಮುಂದಿನ ಪಾಠದಲ್ಲಿ ನೋಡೋಣ, ಅದಕ್ಕೆ ಬೇರೆ ಪಾಠ ಇದೆ. ಓಕೆ ಸ್ನೇಹಿತರೆ, ಈ ಪಾಠವನ್ನು ಇಲ್ಲಿವರೆಗೂ ತಾಳ್ಮೆಯಿಂದ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಮತ್ತು ಅದಕ್ಕಿಂತ ಮುಂಚೆ ಒಂದು ಲೈಕ್ ಕೊಡಿ. ನಿಮಗೇನೇ ಸಂದೇಹವಿದ್ದರೂ ಈ ಪಾಠಕ್ಕೆ ಸಂಬಂಧಪಟ್ಟಂತೆ, ಅಥವಾ ಬೇರೆ ಪಾಠಗಳಿಗೆ, ಯಾವುದೇ ಪಾಠಗಳಿಗೆ ಸಂಬಂಧಪಟ್ಟಂತೆ ಏನೇ ಸಂದೇಹವಿದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೇನೆ. Okay, Snehitare, thank you so much for watching my video. Keep watching my videos until my next video uploads. Thank you so much and goodbye. Have a nice day.